ಇಲ್ಲಿ ಎದ್ದ ತಕ್ಷಣ ಕಾಣೋದೇ ನಿಮ್ಗೆ ಟೆಂಪಲ್. ಯಾವ್ದು ನೋಡಿದ್ರೆ ಎಲ್ಲೇ ನೋಡಿದ್ರು ಗೂಗಲ್ ನೋಡಿದ್ರು ನಿಮ್ಗೆ 7 RAC ಇತ್ತು ನಮ್ದು. RAC ಇಂದ ಹಲೋ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಗೈಸ್ ಸೊ ತುಂಬಾ ದಿನಗಳ ನಂತರ ಒಂದು ಹೊಸ ಟ್ರಿಪ್ ಸೀರೀಸ್ ಜೊತೆ ಬಂದಿದೀವಿ. ಇದು ಮಹಾರಾಷ್ಟ್ರ ಟ್ರಿಪ್ ಸೀರೀಸ್ 2 ಆಗಿರುತ್ತೆ. ಮೊದಲು ಬಂದಿದ್ 1. ಈಗ ನಮ್ಗೆ ರೈಲ್ವೆ ಸ್ಟೇಷನ್ಗೆ ಹೋಗ್ಬೇಕು. ಪುಣೆ ಹೋಗ್ತಾ ಇದೀವಿ. ಎಲ್ಲಿಗೆ ಹೋಗ್ತಿದೀವಿ ಅಂತ ಗೆಸ್ಟ್ ಮಾಡಿ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಗೊತ್ತಾಗುತ್ತೆ. ಈಗ 3 o'clock ಟ್ರೈನ್ ಇದೆ ಯಶವಂತಪುರಿಂದ. ಸೊ ಆಲ್ಮೋಸ್ಟ್ ಟೂ ಆಗೋಗಿದೆ. ಈಗ ಹೋಗೋಣ ಬನ್ನಿ ಗೈಸ್. ಚೆನ್ನಾಗಿರುತ್ತೆ. ಸ್ವಲ್ಪ ಇನ್ಫಾರ್ಮೇಶನ್ ಆದಷ್ಟು ಶೇರ್ ಮಾಡಕ್ ಟ್ರೈ ಮಾಡ್ತೀನಿ. ಹೋಗುವ ಬನ್ನಿ ಗೈಸ್. As usual, work, slip ins and zip up. ಬಂದು ರೀಚ್ ಆಗಿ ಕೋಚಸ್ ಎಲ್ಲ ಫಿಗರ್ ಔಟ್ ಮಾಡಿ ಆಲ್ಮೋಸ್ಟ್ ತುಮಕೂರು ರೀಚ್ ಆಗಿದ್ದೀವಿ. ನಾಳೆ ಬೆಳಗ್ಗೆ 9ಗೆ ತಲುಪುತ್ತೆ ಇದು ಪುಣೆ. ಇನ್ನು ಅಲ್ಲೋಗಿ ರೀಚ್ ಆದ್ಮೇಲೆ ಶಿವಾಜಿನಗರ್ ಬಸ್ ಸ್ಟ್ಯಾಂಡ್ಗೆ ಹೋಗಿ ಒಂದ್ ಕಡೆಗೆ ಬಸ್ ಹತ್ಕೋಬೇಕು. ಅದೆಲ್ಲ ಮುಂದೆ ತೋರಿಸ್ತೀನಿ. ಸೊ ಹೋಗುವ ಬನ್ನಿ. ಇದು 3 AC ಅಲ್ಲಿ ಬುಕ್ ಮಾಡಿದ್ದೀನಿ. ನಾವು ಲಾಸ್ಟ್ ಮಿನಿಟ್ ಬುಕ್ ಮಾಡಿದ್ರಿಂದ ಅಪ್ಗ್ರೇಡ್ ಆಗಿಲ್ಲ. ಅಪ್ಗ್ರೇಡ್ ಕೊಟ್ಟಿದೆ, ಬಟ್ RAC ಇತ್ತು ನಮ್ದು. RAC ಇಂದ ಕನ್ಫರ್ಮ್ ಆಗಿದೆ. RAC ಅಂದ್ರೆ ಪಾರ್ಷಿಯಲಿ ಕನ್ಫರ್ಮ್ ಟಿಕೆಟ್ಸ್. ನೀವು ಅಲೌ ಇದೆ ಟ್ರಾವೆಲ್ ಮಾಡಕ್ಕೆ ಅಂಡ್ ಕೂತ್ಕೊಳ್ಳಕ್ಕೆ ಸೀಟ್ ಇರ್ತಾರೆ, ಮಲ್ಕೊಳಕ್ ಇರಲ್ಲ. ಬಟ್ ನಮ್ದು RAC ಇಂದ ಅಪ್ಗ್ರೇಡ್ ಕೊಟ್ಟಿದ್ದರಿಂದ ಸೊ ಕನ್ಫರ್ಮ್ ಆಗಿದೆ. ಹೋಗುವ ಬನ್ನಿ ಈಗ. ಗೈಸ್ ನೋಡಿ, ಆ್ಯಸ್ ಯೂಶ್ವಲ್ ಒಂದು ಪಿಲ್ಲೋ ಕೊಟ್ಟಿರ್ತಾರೆ ಆ್ಯಂಡ್ 2 ಬೆಡ್ಶೀಟ್ಸ್ ಕೊಟ್ಟಿರ್ತಾರೆ ಒಗ್ದಿರೋದು. ಆ್ಯಂಡ್ ಒಂದು ಬ್ಲ್ಯಾಂಕೆಟ್ ಇರುತ್ತೆ ಅಫ್ಕೋರ್ಸ್. ರೀಡಿಂಗ್ ಲೈಟ್ಸ್ ಎವ್ರಿ ಬರ್ತ್ಗಿರುತ್ತೆ. ಈವನ್ ಪವರ್ ಸಾಕೆಟ್ ಇರುತ್ತೆ ಚಾರ್ಜ್ ಮಾಡ್ಕೊಳ್ಳೋಕ್ಕೆ. AC ವೆಂಟ್ಸ್ ಇದ್ದೇ ಇರುತ್ತೆ ಅಫ್ಕೋರ್ಸ್ ಎಲ್ಲ ಕೋಚಸ್ಗೂ. ಆ್ಯಂಡ್ ಇದು ಹೀಗಿರುತ್ತೆ ನೋಡಿ, 3 AC. ಕರ್ಟನ್ಸ್ ಇರಲ್ಲ 3 ACಗೆ. 1 AC 2 ACಗಿರುತ್ತೆ. ಆ್ಯಂಡ್ ಇದು ನೋಡಿ, ನಾವು ಒಂದು ಬ್ಯಾಗ್ ಫುಲ್ ಫುಡ್ ಐಟಮ್ಸೇ ತೊಗೊಂಬಂದಿದ್ದೀವಿ. ಅಲ್ಲಿ ಇಲ್ಲಿ ಏನಾದರೂ ಹೊಟ್ಟೆ ತಿನ್ನೋಕ್ಕೆ. ಮತ್ತು ಫಸ್ಟು ಹೋಗೋ ದಿನ ಎಲ್ಲ ಇದೇ ಸಾಕಾಯಿತು. ಆ್ಯಂಡ್ ಅಫ್ಕೋರ್ಸ್ ಆಟ ಮರೆಯೋಕ್ಕಾಗಲ್ಲ. ಅದೇ ಟೈಮ್ ಪಾಸ್ಗೆ ಒಂದು ಸೋರ್ಸ್ ಆಗಿರುತ್ತೆ ಇಲ್ಲಿ ಈ ಥರ ಟ್ರೈನ್ ಜರ್ನಿಯಲ್ಲಿ. ಅಲ್ಲೂ ಹೊಸ ಫ್ರೆಂಡ್ಸ್ ಆದರೂ ಪರಿಚಯ ಆದರೂ. ಚೆನ್ನಾಗಿತ್ತು ಮಾತ್ರ ಜರ್ನಿ. ಆಟ ಆಡ್ತಾ ಹುಬ್ಬಳ್ಳಿ ರೈಲ್ವೆ ಸ್ಟೇಷನ್ ಹೇಗೆ ಬಂತು ಅಂತಲೇ ಗೊತ್ತಾಗಿಲ್ಲ. ಇದು ಒನ್ ಆಫ್ ದ ಬಿಗ್ಗೆಸ್ಟ್ ರೈಲ್ವೆ ಸ್ಟೇಷನ್ ಇನ್ ಇಂಡಿಯಾ ಅಂತಲೇ ಹೇಳ್ಬೋದು. ಒನ್ ಆಫ್ ದ ಬಿಗ್ಗೆಸ್ಟ್ ರೈಲ್ವೆ ಸ್ಟೇಷನ್ನು ಹುಬ್ಬಳ್ಳಿದು. ತುಂಬ ಚೆನ್ನಾಗಿ ಮಾಡಿದ್ದಾರೆ ಆಟೋ ಅದೆಲ್ಲ. ಇಲ್ಲಿ ಏನಂದರೆ ಫುಡ್ ಕ್ಯಾಟ್ರಿಂಗ್ ಸರ್ವಿಸಸ್ ಇರುತ್ತೆ ಟ್ರೈನಲ್ಲಿ. IRCTC ಆ್ಯಪಲ್ಲೇ ಇರುತ್ತೆ. ನೀವು ಆರ್ಡರ್ ಮಾಡಿದರೆ ಯಾವ ರೆಸ್ಟೋರೆಂಟ್ ಬೇಕು ಆ ರೆಸ್ಟೋರೆಂಟಿಂದಾನೇ ಬರುತ್ತೆ. ಮುಂದೆ ನೆಕ್ಸ್ಟ್ ಸ್ಟೇಷನ್ ಯಾವುದಿದೆ ಆ ಊರ ಸಿಟಿಯಲ್ಲಿ ಯಾವ ಹೋಟೆಲಿಂದ ಬೇಕು ನಿಮಗೆ ಆರ್ಡರ್ ಮಾಡಿದರೆ ಸ್ವಿಗ್ಗಿ ಝೊಮ್ಯಾಟೊ ಅಥವಾ ಆ ಸರ್ವಿಸಸಲ್ಲಿ ನಿಮ್ಮ PNR ನಂಬರ್ ತೊಗೊಂಡು ಕೋಚ್ಗೆ ತಂದು ಕೊಡ್ತಾರೆ ಟ್ರೈನ್ ನಿಲ್ಲಿಸಿದಾಗ. ಬೈ ಚಾನ್ಸ್ ಟ್ರೈನ್ ಮಿಸ್ ಆದರೆ 100% ರೀಫಂಡ್ ಇರುತ್ತೆ. ನಾವು ಧಾರವಾಡ ಬಿಟ್ಟು ಹೋಗ್ತಾ ಇದ್ದೀವಿ. ಇನ್ನೇನು ಬೆಳಗಾಂ ಬರ್ತಾ ಇದೆ. ನಾಳೆ ಬೆಳಗ್ಗೆ 9 o'clock ಪುಣೆ ರೀಚ್ ಆಗ್ತೀವಿ. ಎಲ್ಲಿಗೆ ಹೋಗ್ತೀವಿ ಅಂತ ಈಗಲೇ ಹೇಳಲ್ಲ, ಮುಂದೆ ಹೇಳ್ತೀನಿ. ತಮ್ಮನೇರಲ್ಲೂ ಹಾಕಲ್ಲ ನಾನು. ನೋಡೋಣ, ಗೆಸ್ ಮಾಡಿ ಕಮೆಂಟ್ ಮಾಡಿ ಅಷ್ಟರಲ್ಲಿ. ಸೊ ಹೋಗುವ ಬನ್ನಿ. ಎಲ್ಲರೂ ಶುಭರಾತ್ರಿ. ಹೇಳ್ದಾಗೆ ಸಾತ್ವಿಕ ಊಟ ತಂದಿದ್ವಿ ನಾವು ಮನೆಯಿಂದ. ಮನೆ ಊಟ ಅದನ್ನೇ ತಿಂದ್ವಿ. ನಾಳೆ ಬೆಳಿಗ್ಗೆ ಅಲ್ಲಿ ಏನಾದ್ರು ತಿನ್ಬೇಕು. ಹೋಗುವ ಬನ್ನಿ ಗೈಸ್. ಮಾರ್ನಿಂಗ್ ಗೈಸ್. ಸೊ ನಾವು ಆಲ್ಮೋಸ್ಟ್ ಇನ್ನು 56 ಕಿಲೋಮೀಟರ್ ಇದೆ ಪುಣೆಗೆ. ಇಲ್ಲಿ ಯಾವುದೋ ರೈಲ್ವೆ ಸ್ಟೇಷನ್ ಅಲ್ಲಿ ನಿಲ್ಸಿದ್ದಾರೆ ಸ್ವಲ್ಪ ಬ್ರೇಕ್ಗೆ. ಯಾಕಂದ್ರೆ 32 minutes ಅಹೆಡ್ ಇದ್ದೀವಿ ಆಕ್ಚುಯಲ್ ಟೈಮ್, ಎಸ್ಟಿಮೇಟೆಡ್ ಅರೈವಲ್ ಟೈಮ್ಗಿಂತ. ಸೊ ತುಂಬಾ ಚೆನ್ನಾಗಿದೆ ವೆದರ್ ಮಾತ್ರ. ನೋಡ್ಬೋದು ನೀವು, ಫುಲ್ ಮಹಾರಾಷ್ಟ್ರನ ಮಾನ್ಸೂನಲ್ಲಿ ಎಕ್ಸ್ಪ್ಲೋರ್ ಮಾಡೋದೇ ಒಂದು ಮಜಾ ಗೈಸ್. ನಿಜವಾಗ್ಲೂ ಎಷ್ಟು ಚೆನ್ನಾಗಿದೆ ಅಂದರೆ ಕೂಲ್ ಪ್ಲೇಸು, ಕೂಲ್ ವೆದರು. ಇನ್ನೇನು ತಲುಪ್ತೀವಿ ನಾವು ಪುಣೆ. 8:45 ಮುಂಚೆನೇ ತಲುಪ್ತೀವಿ ಗೈಸ್. ಸೊ ಹೋಗುವ ಬನ್ನಿ ಗೈಸ್.
ನೋಡಿ ಇದು B1 ಕೋಚ್ ಅಂತ. ಇದೇ ತರ B1, B2, B3, B4, B5 ಅಂತ 5 ಕೋಚಸ್ ಇರುತ್ತೆ. ಈ 5 ಕೋಚಸ್ನು ಬರೀ 3 AC ಗೆ ಅಲಾಟ್ ಮಾಡಿರ್ತಾರೆ. A1 ಮತ್ತೆ A2 ಅಂತಾನು ಕೋಚಸ್ ಇರುತ್ತೆ, ಅದ್ ಮಾತ್ರ 2 AC ಗೆ ಅಲಾಟ್ ಮಾಡಿರ್ತಾರೆ. ಮತ್ತೆ H1 ಅಂತ ಇರುತ್ತೆ, ಅದನ್ನ ಫಸ್ಟ್ AC ಗೆ ಅಲಾಟ್ ಮಾಡಿರ್ತಾರೆ. ಫಸ್ಟ್ AC ಗೆ ಮಾತ್ರ ಒಂದೇ ಕೋಚು, ಸೆಕೆಂಡ್ AC 2 ಕೋಚು, ಮತ್ತೆ ಥರ್ಡ್ AC ಗೆ ಮಾತ್ರ 5 ಕೋಚಸ್ ಇರುತ್ತೆ. ಫಸ್ಟ್ H1, ಆಮೇಲೆ A1, A2, ಆಮೇಲೆ B1, B2, B3, B4, B5 ಇರುತ್ತೆ. ಆಮೇಲೆ S1 ಇಂದ S8 ತನಕ ಇರುತ್ತೆ, ಅದು ಸ್ಲೀಪರ್. ಆದ್ರೆ ಈ ಟ್ರೈನ್ ಅಲ್ಲಿ ಆರ್ಡರ್ ಅಲ್ಲಿ ಇರುತ್ತೆ ಎಲ್ಲ ಟ್ರೈನಲ್ಲೂ. ಈ ಟ್ರೈನ್ ಸ್ವಲ್ಪ ಮಿಸ್ ಮ್ಯಾಚ್ ಆಗಿದೆ ಆರ್ಡರ್. ಫಸ್ಟೇ ಜನರಲ್ 2 ಇದಾವೆ, ಆದ್ಮೇಲೆ B1 ಇಂದ ಸ್ಟಾರ್ಟ್ ಆಗಿ B5 ತನಕ ಎಂಡ್ ಮಾಡಿ ಮತ್ತೆ A1, A2 ಹೋಗಿ ಆಮೇಲೆ H1 ಹಾಕಿದ್ದಾರೆ. ಆಮೇಲೆ ಮತ್ತೆ 2 ಜನರಲ್ ಇದೆ, ಆಮೇಲೆ ಸ್ಲೀಪರ್ ಇದೆ. ಸೊ ಈ ತರ ಆರ್ಡರ್ ಇರುತ್ತೆ ಟ್ರೈನ್ಸ್ ಅಲ್ಲಿ. ಪುಣೆ ರೈಲ್ವೆ ಸ್ಟೇಷನ್ ರೀಚ್ ಆದ್ವಿ. ಇಲ್ಲೇ ಮೆಟ್ರೋಗೆ ಬಂತೀವಿ. ಮೆಟ್ರೋ ಇಂದ ಶಿವಾಜಿನಗರ್ ಮೆಟ್ರೋ ಸ್ಟೇಷನ್ಗೆ ಮೆಟ್ರೋ ಅಲ್ಲಿ ಹೋಗ್ತೀವಿ. ಅಲ್ಲಿಂದ ಬಸ್ ತಗೊಂತೀವಿ. ಬಸ್ ಎಲ್ಲಿಗೆ ಅಂತ ಆಮೇಲೆ ಹೇಳ್ತೀನಿ ಬನ್ನಿ. ಇದೆ ನೋಡಿ, ರೈಲ್ವೆ ಸ್ಟೇಷನ್ ಪಕ್ಕನೇ ಇದೆ ಮೆಟ್ರೋ ಸ್ಟೇಷನ್. ಪುಣೆ ಅಂತ ಸಿಟೀಸ್ಗೆಲ್ಲ ಬಂದಾಗ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಜಾಸ್ತಿ ಯೂಸ್ ಮಾಡಿ. ಇಲ್ಲಿ ಮೆಟ್ರೋ ಸ್ಟೇಷನ್ಸ್ ಮಾತ್ರ ತುಂಬ ಚೆನ್ನಾಗಿತ್ತು. ತುಂಬ ಅಂಡರ್ಗ್ರೌಂಡ್ ಸ್ಟೇಷನ್ಸ್ ಮತ್ತು ಟ್ರ್ಯಾಕ್ಸ್ ಇತ್ತು. ಇಲ್ಲೇ ಬೇರೆ ಥರ ಒಂಥರ ಏನದು ಟೆಕ್ನಾಲಜಿ, ತುಂಬ ವೆಂಡಿಂಗ್ ಮೆಷಿನ್ಸ್ ಇತ್ತು ಎಲ್ಲ ಸ್ಟೇಷನ್ಸಲ್ಲೂ. ಕೋಲ್ಡ್ ಕಾಫಿ ಮತ್ತು ಸಾಫ್ಟ್ ಡ್ರಿಂಕ್ಸ್ ತೊಗೊಳಕ್ಕೆ ತುಂಬ ಮಾಡರ್ನೈಸ್ ಆಗಿತ್ತು ಇಲ್ಲಿ ಮೆಟ್ರೋ ಫೆಸಿಲಿಟಿ ಮಾತ್ರ. ವಾಕಡೆವಾಡಿ ಬಸ್ ಸ್ಟ್ಯಾಂಡ್ ಅಂತ ಇದೆ, ಇಲ್ಲಿಗೆ ಬಂದಿದ್ದೀವಿ. ಇಲ್ಲೇ ಪಕ್ಕದಲ್ಲಿ ಒಂದ್ ಸ್ವಲ್ಪ ಮೆಸ್ ತರ ಇತ್ತು, ಅಲ್ಲಿ ತಿಂಡಿ ತಿನ್ಕೊಂಡ್ವಿ. ಯಾಕಂದ್ರೆ ಇಲ್ಲೆಲ್ಲೂ ಹೋಟೆಲ್ ಸಿಗ್ಲಿಲ್ಲ, ಕಾಣಿಸ್ಲಿಲ್ಲ ಎಲ್ಲೂ ಚೆನ್ನಾಗಿರೋದು. ಸೊ ಇಲ್ಲಿಂದ ನಾವು ಭೀಮಾಶಂಕರ್ ಬಸ್ ತಗೊಂಡು ಹೋಗ್ತಾ ಇದೀವಿ. ಹೋಗುವ ಬನ್ನಿ. ವಾಕಡೆವಾಡಿ ಬಸ್ ಸ್ಟ್ಯಾಂಡ್ ಅಂತ ಇದು, ಇಲ್ಲಿಂದ ಡೈರೆಕ್ಟ್ ಬಸ್ ಸಿಗುತ್ತೆ. ಗೈಸ್ ಇದು ನೋಡಿ, ಇದು ಪಾರ್ಕಿಂಗ್ ಲಾಟ್ಸ್ ಅಂತ. ಇಲ್ಲಿ ಈ ಥರನೇ 3 ಕಡೆ ಪಾರ್ಕಿಂಗ್ ಝೋನ್ಸು, ಪಾರ್ಕಿಂಗ್ ಲಾಟ್ಸ್ ಅಂತ ಇರುತ್ತೆ. ಇಲ್ಲೇ ನಿಲ್ಲಿಸ್ಬಿಟ್ಟು ನೀವು ನಡ್ಕೊಂಡು ಹೋಗ್ಬೇಕಂತ ಹೇಳ್ತಾರೆ. 5 ಕಿಲೋಮೀಟರ್ಸ್ ದೂರ ಇದೆ ಇದು ಫಸ್ಟ್ ಒನ್ನು. ಸೆಕೆಂಡ್ ಒನ್ 3 ಕಿಲೋಮೀಟರ್ಸ್ ದೂರ ಇದೆ. ಇನ್ಫ್ಲೂಯೆನ್ಸ್ ಇದ್ದು ತುಂಬ ಎಮರ್ಜೆನ್ಸಿ ಕೇಸ್ ಅಂದರೆ ಮಾತ್ರ ಬಿಡೋದು, ಇಲ್ಲಾಂದರೆ ಬಿಡೋದೇ ಇಲ್ಲ. ಗೈಸ್ ರೀಚ್ ಆದ್ವಿ. ಇಲ್ಲಿ ತುಂಬಾ ಪ್ರೊಸೀಜರ್ಸ್ ಇದೆ, ಆಮೇಲೆ ಹೇಳ್ತೀನಿ ಎಲ್ಲ. ನೋಡಿ ಫಾಗ್ ನೋಡಿ ಗೈಸ್ ಎಷ್ಟು ಚೆನ್ನಾಗಿದೆ ಅಂದ್ರೆ, ಇದು ಮಾತ್ರ ಬೆಸ್ಟ್ ಟೈಮ್ ಟು ವಿಸಿಟ್ ಭೀಮಾಶಂಕರ್. ಬಟ್ ತುಂಬಾ ಪ್ರಾಬ್ಲಮ್ ಇತ್ತು, ಅಂದ್ರೆ ಏನೋ ಕ್ಯಾಶುಯಾಲಿಟೀಸ್, ಐ ಮೀನ್ ಪ್ರೊಸೀಜರ್ಸ್ ಎಲ್ಲ ಆಮೇಲೆ ಹೇಳ್ತೀನಿ ಬನ್ನಿ. ಹೋಗುವ ಬನ್ನಿ. ಈಗ ನಾವು ರೂಮ್ಸ್ ಮಾಡಿದ್ದೀವಿ ದೇವಸ್ಥಾನ ಪಕ್ಕನೆ. ಏನ್ ಗೊತ್ತಾ, ಇಲ್ಲಿ ನೋಡಿ ಇದೆ ಭೀಮಾಶಂಕರ್ ಟೆಂಪಲ್, ಜ್ಯೋತಿರ್ಲಿಂಗ ಟೆಂಪಲ್. ಇಲ್ಲೇ ನಮ್ಮ ರೂಮ್ ಆಗಿದೆ. ಎಷ್ಟು ಡ್ರೀಮಿ ಅಂದ್ರೆ ಗಾಯ್ಸ್ ಇದು. ಇದ್ರ ಬಗ್ಗೆ ಆಮೇಲೆ ಮುಂದಿನ ಬ್ಲಾಗಲ್ಲಿ ಹೇಳ್ತೀನಿ. ಟೈಮ್ ಸಿಕ್ಕಿಲ್ಲ ಇದರಲ್ಲಿ, ತುಂಬಾ ಇಲ್ಲಿ ನಾಯ್ಸ್ ಇದೆ, ಕನ್ಸ್ಟ್ರಕ್ಷನ್ ಅದು ಇದು ಇದೆಯಲ್ಲ. ಸೊ ನೆಕ್ಸ್ಟ್ ಬ್ಲಾಗಲ್ಲಿ ಹೇಳ್ತೀನಿ. ಎಷ್ಟು ಡ್ರೀಮಿ ಅಂದ್ರೆ ನೋಡಿ, ಎದ್ದ ತಕ್ಷಣ ನೀವು ನೋಡೋದೇ ಭೀಮಾಶಂಕರ್ ಜ್ಯೋತಿರ್ಲಿಂಗ. ಅದು ಎಷ್ಟು ಫುಲ್ ಫಾಗ್ ಕವರ್ಡ್. ಈಗ 6 o'clock ಆಗಿದೆ, ಆದ್ರೂ ಎಷ್ಟು ಫಾಗ್ ಕವರ್ಡ್ ಎಲ್ಲ ನೋಡಿ. ಸೀನಿಕ್ ವ್ಯೂ ನೋಡಿ ಗೈಸ್. ಬೆಳಗ್ಗೆ ಎದ್ದ ತಕ್ಷಣ ಕಾಣೋದೇ ನಿಮ್ಗೆ ಟೆಂಪಲ್. ನಾವೀಗ ದರ್ಶನಕ್ಕೆ ಬಂದಿದ್ದೀವಿ. ಇಲ್ಲಿ ನೋಡಿ ಇದೆ ಟೆಂಪಲ್. ನನ್ನ ತೋರ್ಸಿದ್ನಲ್ಲ ಆಗ್ಲೇ, ನಮ್ಮ ರೂಮ್ ಎದುರುಗಡೆನೆ ಟೆಂಪಲ್. ಈಗ ದರ್ಶನ ಮಾಡ್ಕೊಂಡ್ ಬರ್ತೀವಿ ರೀ, ಆಮೇಲೆ ಹೇಳ್ತೀನಿ. ಇನ್ನ ಕನ್ಸ್ಟ್ರಕ್ಷನ್ ವರ್ಕ್ ಎಲ್ಲ ನಡೀತಾನೆ ಇದೆ ತುಂಬಾ.
ನಮ್ಮ ರೂಮು ದೇವಸ್ಥಾನದ ಎದುರುಗಡೆನೆ ಇದೆ. ನಾನು ಹೇಳ್ಬೇಕಂದ್ರೆ ಇಲ್ಲಿ ಆಕ್ಚುಲಿ ಬಿಡಲ್ಲ. 5 ಕಿಲೋಮೀಟರ್ ಮುಂಚೆನೆ ಪಾರ್ಕಿಂಗ್ 3 ಇದೆ, ಪಾರ್ಕಿಂಗ್ ನಂಬರ್ 3. ಅಲ್ಲಿ ಎಲ್ಲಾ ವೆಹಿಕಲ್ಸ್ ಅಲ್ಲೇ ನಿಲ್ಲಿಸ್ತಾರೆ. ನೀವು ಅಲ್ಲಿಂದ ವಾಕ್ ಮಾಡ್ಕೊಂಡ್ ಬರ್ಬೇಕು, ಇಲ್ಲ ಬಸ್ಸಸ್ ಇರುತ್ತೆ, ಶಟಲ್ ಬಸ್ಸಸ್ ಓಡಾಡ್ತಿರುತ್ತೆ, ಅದ್ರಲ್ಲಿ ಹತ್ಕೊಂಡ್ ಬರ್ಬೋದು. ಇಲ್ಲ ಅಂದ್ರೆ ಪಾರ್ಕಿಂಗ್ 3 ಅಲ್ಲಿ ಹೇಗೋ ರಿಕ್ವೆಸ್ಟ್ ಮಾಡ್ಕೊಂಡ್ ಬಂದ್ರು ಪಾರ್ಕಿಂಗ್ 2 ಅಲ್ಲಿ ಮತ್ತೆ ನಿಮ್ನ ಅಲ್ಲೇ ನಿಲ್ಲಿಸ್ತಾರೆ. ಅಲ್ಲೂ ನೀವು ರಿಕ್ವೆಸ್ಟ್ ಮಾಡ್ಕೊಂಡು ಹೇಗೋ ಬಂದ್ರೆ ಇನ್ ಯಾವ ಪಾರ್ಕಿಂಗ್ ಇರಲ್ಲ, 2 ಪಾರ್ಕಿಂಗ್ ಝೋನ್ ಕಂಪ್ಲೀಟ್ ಮಾಡ್ಕೊಂಡ್ ಬಂದ್ರೆ ಒಳಗಡೆ ಫುಲ್ ಟೆಂಪಲ್ ಮುಂದೆ ತನಕ ಬರ್ತೀರಾ. ಟೆಂಪಲ್ ಇನ್ನು ಸ್ವಲ್ಪ ದೂರ ಇರೋ ಹಂಗೆ ಬಸ್ ಸ್ಟ್ಯಾಂಡ್ ಹತ್ರನೇ ನಿಮ್ನ ಬಿಡ್ತಾರೆ, ಅಲ್ಲಿಂದ ಮುಂದೆ ಕಾರ್ ಹೋಗಲ್ಲ. ಅಲ್ಲಿಂದ ಮೇನ್ ಎಂಟ್ರೆನ್ಸ್ ತನಕ ಒಂದು 100 ಮೀಟರ್ಸ್ ಅಷ್ಟೇ. 100 ಮೀಟರ್ಸ್ ಅಲ್ಲಿ ನೀವು ಎಂಟ್ರೆನ್ಸ್ ಬರ್ತೀರಾ. 100 ಮೀಟರ್ಸ್ ಆದ್ಮೇಲೆ ಅದಾದ್ಮೇಲೆ ಎಂಟ್ರೆನ್ಸ್ ಇಂದ ಸ್ವಲ್ಪ ಕೆಳಗಡೆ 250 ಸ್ಟೆಪ್ಸ್, ಆಲ್ಮೋಸ್ಟ್ 250 ಸ್ಟೆಪ್ಸ್ ಇಳ್ಕೊಂಡ್ ಬರ್ಬೇಕು ಕೆಳಗಡೆ. ಯಾಕಂದ್ರೆ ಇದು ಸ್ವಲ್ಪ ಡಿಪ್ರೆಸ್ಡ್ ಪಾಯಿಂಟ್ ಅಲ್ಲಿ ಇದೆ, ಹಿಲ್ಲಿ ರೀಜನ್ದು. ಸೊ ನಾವು ಹೆಂಗೋ ರಿಕ್ವೆಸ್ಟ್ ಮಾಡ್ಕೊಂಡು ಬಂದ್ಬಿಟ್ವಿ. ಯಾಕಂದ್ರೆ ನಾವು ರೂಮ್ ಇಲ್ಲೇ ಬುಕ್ ಮಾಡಿದ್ವಿ. ನಿಮಗೆ ಬಹಳಷ್ಟು ಆಪ್ಷನ್ ಸಿಗುತ್ತೆ ರೂಮ್ಸ್ದು, ಆದ್ರೆ ಎಲ್ಲ ನಿಮ್ಗೆ ಜಾಸ್ತಿ ಏನಾದ್ರು ಪಾರ್ಕಿಂಗ್ ತಿರುಗಿಲ್ಲ, ಅದರಿಂದ ಆ ಕಡೆ ಸಿಗುತ್ತೆ, ಈ ಕಡೆ ಟೆಂಪಲ್ ಸೈಡ್ ಸಿಗಲ್ಲ. ಬಟ್ ನೀವು ಸರ್ಚ್ ಮಾಡಿದ್ರೆ ಪ್ರಾಪರ್ ಆಗಿ ಟೆಂಪಲ್ ಸೈಡು ಸಿಗುತ್ತೆ. ನಾನು ಈ ರೂಮ್ದು ನಾಳೆ ಬೆಳಗ್ಗೆ ಹೇಳ್ತೀನಿ. ಈಗ ಸಂಜೆ ಆಯ್ತು, ನಾವು ಬೆಳಗ್ಗೆ ಬಂದು ರೀಚ್ ಆಗಿ ಪುಣೆಯಿಂದ ಭೀಮಾಶಂಕರ್ಗೆ ಬಂದ್ವಿ. ಸೊ ಭೀಮಾಶಂಕರಿಂದ ಏನಾಯ್ತಂದ್ರೆ ನಾವು ಬಸ್ ಸ್ಟ್ಯಾಂಡ್ ಹೋದ್ವಲ್ಲ, ಬಸ್ ಸ್ಟ್ಯಾಂಡ್ ಅಲ್ಲಿ ಆಗಿಲ್ಲ. ಆಕ್ಚುಲಿ ಬಸ್ ಸ್ಟ್ಯಾಂಡ್ ಅಲ್ಲಿ ಬಸ್ ಇತ್ತು, ಬಟ್ ತುಂಬಾ ಲೇಟ್ ಆಯ್ತು. 1 o'clock ಇದೆ ಅಂದ್ರು, ನಾವು 11:30ಗೆ ಅಲ್ಲಿದ್ವಿ. ಸೊ ಲೇಟ್ ಆಗುತ್ತಲ್ಲ, ಸೊ ಅದಕ್ಕೆ ನಾವು ಕಾರ್ ಅಲ್ಲೇ ಹೋಗ್ತಾ ಇರ್ತಾರೆ ಬಸ್ ಸ್ಟ್ಯಾಂಡ್ ಹತ್ರನೇ, ಭೀಮಾಶಂಕರ್ ಟೂರ್ಸ್ ಅಂತ ಅದು ಇದು, ಅವ್ರ ಹತ್ರನೇ ಕೇಳ್ಕೊಂಡು 5500ಗೆ ನಾವು ಇಲ್ಲಿ ಬಂದು ರಿಟರ್ನ್ ಹೋಗೋಕೆ ಬುಕ್ ಮಾಡ್ಕೊಂಡ್ವಿ ಆನ್ ಸ್ಪಾಟು. ಇಲ್ಲಾಂದ್ರೆ ನಾವ್ ಇಲ್ಲಿ ಬರಕ್ ಆಗ್ತಿಲ್ಲ. ರಿಕ್ವೆಸ್ಟ್ ಮಾಡ್ಕೊಂಡು ಇಲ್ಲಿ ಬಸ್ಸಲ್ಲಿ ಬಂದಿದ್ರೆ ಇಲ್ಲಿ ರಿಕ್ವೆಸ್ಟ್ ಮಾಡ್ಕೊಂಡು ಇಲ್ಲಿ ತನಕ ಬರಕ್ ಆಗ್ತಾನೆ ಇರಲಿಲ್ಲ. ಅಂಡ್ ಸೀನಿಯರ್ ಸಿಟಿಸನ್ಸ್ ಇದ್ರಿಂದ, ಹೆಲ್ತ್ ಇಶ್ಯೂಸ್ ಇದ್ದಿದ್ರ ಗ್ರ್ಯಾಂಡ್ ಮಾಗೆ ಇಲ್ಲಿ ಬರ್ಬೇಕು ರಿಕ್ವೆಸ್ಟ್ ಮಾಡ್ಕೊಂಡು ಹೇಗೋ ಬಂದ್ವಿ. ಈಗ ಇಲ್ಲಿ ಏನು ಊಟ ಏನು ಸಿಗಲ್ಲ ಆಕ್ಚುಲಿ. ಟೆಂಪಲ್ದು ಟ್ರಸ್ಟ್ ಅಷ್ಟು ದೊಡ್ಡದಲ್ಲ, ಬಟ್ ದರ್ಶನ ಮಾತ್ರ ನಿಜವಾಗ್ಲೂ ಚೆನ್ನಾಗಾಯ್ತು. ನೀವು ಆಚೆ ಕೇಳಿದ್ರೆ, ನೀವು ಆಚೆ ಎಲ್ಲಾದ್ರೂ ನೋಡಿದ್ರೆ, ಎಲ್ಲೇ ನೋಡಿದ್ರು ಗೂಗಲಲ್ಲಿ ನೋಡಿದ್ರು ನಿಮಗೆ 7 to 11 ಅಂತ ತೋರಿಸಿದ ದರ್ಶನ್, ಬಟ್ ಅದು ರಾಂಗ್. ನೀವು ಇಲ್ಲಿ ಬಂದ್ರೆ ಅಂದ್ರೆ ಈ ತರ ಪ್ಯಾರಾಮೀಟರ್ಸ್ ಎಲ್ಲ ಕ್ರಾಸ್ ಮಾಡ್ಕೊಂಡ್ ಬಂದ್ರೆ ನೀವು ಫುಲ್ 7:30 ತನಕ ದರ್ಶನ ಇರುತ್ತೆ ಸಂಜೆ. ನಾವೀಗ ದರ್ಶನ ಮಾಡ್ಕೊಂಡು ಪೀಸ್ಫುಲ್ ಆಗಿ 2-3 ಸತಿ ದರ್ಶನ ಮಾಡ್ಕೊಂಡ್ ಬಂದ್ವಿ. ಅಂಡ್ 7 o'clockಗೆ ನಿಜರೂಪ್ ದರ್ಶನ ಅಂತ ಇರುತ್ತೆ. 7 o'clock ಅಂದ್ರೆ ಮಾರ್ನಿಂಗು ಅಭಿಷೇಕಕ್ಕೆ ಮುಂಚೆ ಒಂದು ದರ್ಶನ ಆಗುತ್ತೆ, ಅದು ನಿಜರೂಪ್ ದರ್ಶನ. ಯಾಕಂದ್ರೆ ಆಗ ಕವಚ ಹಾಕಿರಲ್ಲ, ಅದಾದ್ಮೇಲೆ ಕವಚ ಹಾಕ್ಬಿಡ್ತಾರೆ. ಇಡೀ ದಿನ ಫುಲ್ ಅದೇ ಮೆಟಲ್ ಇದಿರುತ್ತಲ್ಲ ಕವಚ, ಅದು ಹಾಕಿರ್ತಾರೆ. ಅಂಡ್ 7 o'clockಗೆ ಆ ಕವಚ ತೆಗೆದ್ಬಿಟ್ಟು ಮತ್ತೆ ಅಭಿಷೇಕ ಮಾಡ್ತಾರೆ. ಆಗ ನಿಮ್ಗೆ ನಿಜರೂಪ ದರ್ಶನ ಸಿಗುತ್ತೆ, ನಿಜ ಲಿಂಗ ಹೇಗಿದೆ ಅದೆಲ್ಲ ಕಾಣಿಸುತ್ತೆ. ಸೊ ಇದಾಗಿತ್ತು ಈ ವ್ಲಾಗ್ ಅಲ್ಲಿ. ಮುಂದೆ ಇನ್ನೂ ಎಷ್ಟು ಕವರ್ ಮಾಡೋಕ್ಕಾಗುತ್ತೆ ಮಾಡ್ತೀನಿ. ತುಂಬಾ ಫಾಗ್ಸ್ ಗೈಸ್, ಯಾಕಂದ್ರೆ ತುಂಬಾ ಫಾಗು, ಏನು ಕಾಣಿಸೋದೇ ಇಲ್ಲ ಆ ತರ ಫಾಗು, ಹೆವಿ ಫಾಗ್ ಗೈಸ್. ಯಾಕಂದ್ರೆ ಇದು ಹಿಲ್ಲಿ ರೀಜನ್ ಆಗಿದ್ರಿಂದ ಮಳೆ ಬರ್ತಾನೆ ಇದೆ. ಕನ್ಸ್ಟ್ರಕ್ಷನ್ ವರ್ಕು ಆಗ್ತಾ ಇದೆ, ಬಟ್ ನಮಗ್ ಮಾತ್ರ ಒಳ್ಳೆ ದರ್ಶನ ಆಯ್ತು. ನಾಳೆ ಬೆಳಗ್ಗೆ ಇಲ್ಲಿಂದ ಮತ್ತೆ ಇನ್ನೊಂದ್ಸತಿ ದರ್ಶನ ಆದ್ರೆ ಮಾಡ್ಕೊಂಡು ಮತ್ತೆ ಇಲ್ಲಿಂದ ವಾಪಸ್ ನಾವು ಬುಕ್ ಮಾಡ್ಕೊಂಡಿದ್ವಲ್ಲ ಅದೇ ಕಾರ್ ಅವ್ರು ಅಲ್ಲೇ ಇದ್ದಾರೆ ಆ ಕಡೆ ಎಂಟ್ರೆನ್ಸ್ ಹತ್ರ, ಅಲ್ಲಿ ಹೋಗಿ ಲಗೇಜ್ ತಗೊಂಡು ಚೆಕ್ಔಟ್ ಮಾಡಿ ರೂಮ್ನ ಹೋಗೋದು ಪುಣೆಗೆ. ಪುಣೆಯಲ್ಲಿ ಸ್ವಲ್ಪ ಏನಾದ್ರು ಎಕ್ಸ್ಪ್ಲೋರ್ ಮಾಡ್ಕೊಂಡು ಅಲ್ಲಿ ನೋಡ್ಕೊಂಡು ನಾಳೆ ರಾತ್ರಿ ನಮ್ಗೆ 9:45ಗೆ ಬಸ್ ಇದೆ ಬ್ಯಾಂಗ್ಳೂರ್ಗೆ. ಸೊ ಹೋಗುವ ಬನ್ನಿ. ಈಗ ಇಲ್ಲೇ ಹೋಟೆಲ್ಸ್ ಇದೆ, ಏನಾದ್ರು ಡಿನ್ನರ್ ಮಾಡ್ಕೋಬೇಕು, ಯಾಕಂದ್ರೆ ಇನ್ನೇನು ಅಷ್ಟು ಸಿಗಲ್ಲ. ಸಾತ್ವಿಕ ಫುಡ್ ಅಂತ ಹೇಳ್ತಿದೆ, ಬಟ್ ಇಲ್ಲೇನು ಅಷ್ಟು ಸಿಗಲ್ಲ. ಸೊ ಅಡ್ಜಸ್ಟ್ ಮಾಡ್ಕೋಬೇಕು ಸಮಟೈಮ್ಸ್. ಹೋಗುವ ಬನ್ನಿ ಗೈಸ್. ಇದು ಆಕ್ಚುಲ್ ಟೆಂಪಲ್ ಹೀಗೆ ಕಾಣಿಸುತ್ತೆ. ನಾವು ಅದು ಫ್ರಂಟ್ ಮುಂದೆನೆ ಅಲ್ಲಿ ರೂಮ್ ಮಾಡ್ಕೊಂಡಿದೀವಿ. ನಮ್ಮ ರೂಮ್ದು ಹೋಟೆಲ್ ನಾನು ಮರ್ತೋಗಿದ್ದೀನಿ, ಆಮೇಲೆ ಹೋಗಿ ಹೇಳ್ತೀನಿ ಗೈಸ್. ತುಂಬ ಚೆನ್ನಾಗಿದೆ, ಡೀಸೆಂಟ್ ಆಗಿದೆ, ಅಷ್ಟೊಂದೇನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ನಾವು ಈ ಥರ ಪ್ಲೇಸಸ್ ಬಂದಾಗ. ಸದ್ಯಕ್ಕೆ ಇಲ್ಲಿಗೆ ಬರಬೇಕಾದ್ರೆ ತುಂಬ ಕಡೆ ಇನ್ಫಾರ್ಮೇಷನ್ಸ್ ತೊಗೊಂಡು ಕೇಳ್ಕೊಂಡು ಬನ್ನಿ, ಯಾಕಂದರೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಇಲ್ಲ ಅಂದರೆ ನಮ್ಮ ಥರ ಈ ವ್ಲಾಗ್ನ ರೆಫರ್ ಮಾಡಿದರೆ ನಿಜವಾಗ್ಲೂ ಸದ್ಯಕ್ಕೆ ಕಂಡೀಷನ್ ಏನಿದೆ ಅದು ಗೊತ್ತಾಗುತ್ತೆ. ನೋಡಿ, ಇದು ಮೆಟ್ಲಿಂದ ಇಳ್ಕೊಂಬರ್ತೀರಾ. ನಾನು ಆಗಲೇ ಹೇಳಿದ್ನಲ್ಲ 250 ಸ್ಟೆಪ್ಸ್ ಆಲ್ಮೋಸ್ಟ್ ಇಳ್ಕೊಂಬರ್ಬೇಕಂತ. ಮೆಟ್ಲಿಂದ ಇಳ್ಕೊಂಬಂದ್ರೆ ಹಿಂಗೆ ಬರ್ತೀರಾ, ಇದು ಫ್ರೀ ಸ್ಪೇಸು. ಆ ಕಡೆ ಲೈನಲ್ಲಿ ಬರಬೇಕು ನೀವು ಮೆಟ್ಲಿಂದ ಇಳ್ಕೊಂಬರ್ತೀರಾ ಅಂದರೆ. ಈ ಕಡೆಯಿಂದ ಹೋಗ್ಬೋದು ಹಿಂಗೆ, ಅಲ್ಲೇ ದರ್ಶನ ಇದೆ ಟೆಂಪಲ್. ಆಗ್ಲೇ ತೋರಿಸಿದ್ ನಾನು ನಮ್ಮ ರೂಮ್ ಕಡೆಯಿಂದ ಹೋಗೋದು ಹೇಗೆ ಅಂತ. ಅದಿನ್ನ ಹತ್ರ, ಅದಕ್ಕೆ ಲೈನಲ್ಲೇ ನಿಂತ್ಕೊಳ್ಳಂಗಿಲ್ಲ. ಸೊ ಹೋಗುವ ಬನ್ನಿ. ಈಗ ಊಟ ಮಾಡ್ಕೊಂಡು ಹೋಗ್ಬೇಕು. ಇಲ್ಲಿ ಊಟ ಏನಿದೆ ಅಂತ ನೋಡ್ಕೊಂಡು ಹೋಗಿ ಬಂದಿದ್ದೀವಿ, ಇಲ್ಲಿ ಏನಾದ್ರು ಹೋಟ್ಲ್ ಇದೆ ಅಂತ. ಹೋಗುವ ಬನ್ನಿ ಗೈಸ್. ಸೊ ನಾವು 1 ಥಾಲಿ ಪಾರ್ಸಲ್ ತಗೊಂಡು 1 ಥಾಲಿ ಇಲ್ಲೇ ತಗೊಂಡು ಶೇರ್ ಮಾಡ್ಕೊಂಡು ತಿಂದ್ವಿ. 1 ಥಾಲಿ ಎಷ್ಟಿರ್ಬೋದು ಹೇಳಿ ಗೈಸ್? 1 ಥಾಲಿ 250 ರೂಪೀಸ್ ಅಂತ ಹೇಳ್ತಿದ್ದಾರೆ ಇಲ್ಲಿ. ಇಲ್ಲೇ ಹಾಫ್ ವೇ ಅಲ್ಲಿ ಇನ್ನೆಲ್ಲೂ ಇರಲಿ, ನನಗೆ ನೋ ಚಾಯ್ಸ್. ಸೊ ತಿನ್ಬೇಕಾಗಿ ಬಂತು, ಶೇರ್ ಮಾಡ್ಕೊಂಡು ತಿಂದು ತಗೊಂಡು ಹೋಗ್ತಾ ಇದೀವಿ ಅಲ್ಲಿ ರೂಮ್ಗೆ.
ಇನ್ನಿಬ್ರು ಇದಾರಲ್ಲ ಅವ್ರಿಗೆ. ಸೊ ತುಂಬ ಜೋರ್ ಮಳೆ, ತುಂಬ ಚೆನ್ನಾಗಿದೆ ವೆದರ್ ಮಾತ್ರ. ನಿಜವಾಗ್ಲೂ ಮಸ್ಟ್ ವಿಸಿಟ್ ಪ್ಲೇಸ್. ನಾನು ಸಜೆಸ್ಟ್ ಮಾಡ್ತೀನಿ, ನಿಜವಾಗ್ಲೂ ಮಸ್ಟ್ ವಿಸಿಟ್ ಪ್ಲೇಸ್. ಅದು ಮಾನ್ಸೂನ್ ಅಂತೂ ಮಿಸ್ ಮಾಡ್ಕೊಬೇಡಿ, ತುಂಬ ಚೆನ್ನಾಗಿರೋ ಟೆಂಪಲ್ಲು. ನಾನು ಹೇಳಿರೋ ಥರ ಗೈಡ್ ಏನಾದ್ರು ಫಾಲೋ ಮಾಡಿದ್ರೆ, ಲೈಕ್ ಸ್ವಲ್ಪ ನಾನು ಆಗಲೇ ಹೇಳಿದ್ನಲ್ಲ ಆ ಥರ ರಿಕ್ವೆಸ್ಟ್ ಮಾಡ್ಕೊಂಡು ಹೇಗಾದ್ರೂ ಮಾಡಿ ಒಳಗಡೆ ಬಂದರೆ ನಿಜವಾಗ್ಲೂ ಒನ್ ಆಫ್ ದ ಮೋಸ್ಟ್ ಮೆಮೊರೇಬಲ್ ಮೂಮೆಂಟ್ ಆಫ್ ಲೈಫ್ ಆಗುತ್ತೆ. ತುಂಬ ಚೆನ್ನಾಗಿದೆ ವೆದರ್ ಮಾತ್ರ. ಇಲ್ಲಿ ಸ್ಟೇ ಮಾಡೋಕ್ಕೂ ಎಷ್ಟು ಲಕ್ಕಿ ಆಗಿರ್ಬೇಕು ಗೊತ್ತಾ. ಹೋಗ್ತಾ ಇದೀವಿ ರೂಮ್ಗೆ, ಹೋಗುವ ಬನ್ನಿ. ದರ್ಶನ ನಾವು 3 ಸತಿ ದರ್ಶನ ಮಾಡಿದ್ವಿ. ಒಂದು ಕವಚ ಹಾಕಿದ್ದು, ಇನ್ನೊಂದು ನಿಜರೂಪ ದರ್ಶನ್ 7 ಗಂಟೆಗೆ, ಆಮೇಲೆ ಮತ್ತೆ 10 o'clockಗೆ ಆರತಿ ಇದೆ, ಲಾಸ್ಟ್ ಆರತಿ. 10 o'clock ಅಲ್ಲ, 8:30 ಏನೋ. ಅದಕ್ಕೂ ನಾವು ದರ್ಶನ ಮಾಡ್ಕೊಂಡ್ ಬಂದ್ವಿ. ಫುಲ್ ಚೆನ್ನಾಗಿತ್ತು. ಎಷ್ಟು ಚಂದ ಎಕ್ಸ್ಪೀರಿಯನ್ಸ್ ಅಂದರೆ ಫ್ರೀ ಕ್ಯೂವೇ ಇಲ್ಲ, ಇದೇನದು ರಶ್ಶೇ ಇಲ್ಲ. ಎಷ್ಟು ಚೆನ್ನಾಗಿ ದರ್ಶನ ಮಾಡ್ಕೊಂಡ್ ಬಂದ್ವಿ ಅಂದರೆ ಅದಕ್ಕೆ ನಾನು ಸಜೆಸ್ಟ್ ಮಾಡೋದು ರಾತ್ರಿ ಹೊತ್ತು ಬನ್ನಿ, ಚೆನ್ನಾಗಿ ದರ್ಶನ ಆಗುತ್ತೆ. ಇಲ್ಲೇ ನೋಡಿ, ಇಲ್ಲೇ ಬಂದ್ವಿ ಆ ಕಡೆ ಸ್ಟೆಪ್ಸಿಂದ ಈ ಕಡೆ ರೂಮ್ ಕಡೆ ಹೋಗ್ತಾ ಇದೀವಿ ನಾವು. ಇಲ್ಲೇ ರೂಮ್ಸ್ ಈ ಕಡೆ ಸೈಡಲ್ಲಿ ಹೋದ್ರೆ, ಅದು ನಾವು ಈ ಕಡೆ ರೂಮ್ಸ್ ಬುಕ್ ಮಾಡಿದ್ರಿಂದ ಕ್ಯೂವಲ್ಲಿ ಕಾಯ್ಬೇಕಾದ ಇದೇ ಇಲ್ಲ. ಈ ಕಡೆಯಿಂದಾನೆ ಡೈರೆಕ್ಟ್ ಎಕ್ಸಿಟ್ ಇಂದಾನೆ ಹೊರಟೋಗ್ಬೋದು ಎಂಟ್ರಿ ಮೇನ್ ಟೆಂಪಲ್ ಎಂಟ್ರೆನ್ಸ್ಗೆ. ಸೊ ಈಗ ರೂಮ್ಗೆ ಹೋಗುವ ಬನ್ನಿ. ಮಳೆ ಮಾತ್ರ ಜೋರಾಗಿ ಬರ್ತಾ ಉಂಟು. ಇಲ್ಲೇ ನೋಡಿ, ಇದೆ ನಮ್ದು ವಿಶಾಲ್ ಲಾಡ್ಜಿಂಗ್ ಅಂತ. ನಂಬರ್ ಎಲ್ಲ ಇದೆ, ಕಾಣಿಸ್ತಾ ಇದೆ ಅನ್ಕೊಂತೀನಿ. ಇಲ್ಲೇ ಒಂದು ಸ್ಮಾಲ್ ಕೆನೆಲ್ ತರ ಇದೆ, ಕಾಣಿಸ್ತಾ ಇರ್ಬೋದು. ತುಂಬಾ ಚೆನ್ನಾಗಿದೆ ಮತ್ತೆ ಎಕ್ಸ್ಪೀರಿಯನ್ಸ್ ಗೈಸ್. ಹಿಂಗೆ ಹೋದ್ರೆ ಇಲ್ಲೇ ದೇವಸ್ಥಾನ. ಗೈಸ್, ಈ ವ್ಲಾಗ್ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆದಷ್ಟು ಶೇರ್ ಮಾಡಿ, ಇನ್ನಷ್ಟು ಜನಕ್ಕೆ ಇನ್ನಷ್ಟು ಇನ್ಫಾರ್ಮೇಷನ್ ತಲುಪಲಿ. ರಾಂಗ್ ಇನ್ಫೋ ಇಟ್ಕೊಂಡು ಅಥವಾ ಮಿಸ್ಗೈಡ್ ಆಗಿ ಹೋಗಬೇಡಿ. ನಾನು ರಿಯಲ್ ಲೈಫ್ ಈಗಷ್ಟೇ ಹೋಗಿ ಬಂದದನ್ನ ವ್ಲಾಗ್ ಮಾಡಿ ತೋರಿಸಿದ್ದು. ಈ ಇನ್ ದ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್ ಟೇಕ್ ಕೇರ್, ಟಾಟಾ, ಬಾಯ್.